ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಹನಾ ನಾಗೇಶ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೋಡುವ. ಮಾಡ್ಯೂಲ್ 1 ಇಂಟ್ರೊಡಕ್ಷನ್ ಟು AI. ಫಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ 4 ಅಪ್ರೋಚಸ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ನೀವು ಡೆಫಿನೇಷನ್, 4 ಅಪ್ರೋಚಸ್, ಒನ್ ಎಕ್ಸಾಂಪಲ್ ಆ್ಯಂಡ್ ಡಯಾಗ್ರಾಮ್ನ ಎಕ್ಸ್ಪ್ಲೈನ್ ಮಾಡಿ. ಸೆಕೆಂಡ್ ಕ್ವೆಶನ್, ಪೀಸ್ ಡಿಸ್ಕ್ರಿಪ್ಷನ್ ಫಾರ್ ಇಂಟೆಲಿಜೆಂಟ್ ಏಜೆಂಟ್. ಇಲ್ಲಿ ನೀವು ಡೆಫಿನೇಷನ್ ಆಫ್ ಪೀಸ್, ಎಕ್ಸ್ಪ್ಯಾಂಡ್ ಪೀಸ್, ಎಕ್ಸಾಂಪಲ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ದೆನ್ ಥರ್ಡ್ ಕ್ವೆಶನ್, ಎಕ್ಸ್ಪ್ಲೈನ್ ಟೈಪ್ಸ್ ಆಫ್ AI ಎನ್ವಿರಾನ್ಮೆಂಟ್ ವಿತ್ ಪ್ರಾಪರ್ಟೀಸ್. ಇಲ್ಲಿ ನೀವು ಡೆಫಿನೇಷನ್ 5 to 6 ಟೈಪ್ಸ್ ಆ್ಯಂಡ್ ಎಕ್ಸಾಂಪಲ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ದೆನ್ ಫೋರ್ತ್ ಕ್ವೆಶನ್, ಎಕ್ಸ್ಪ್ಲೈನ್ ಸ್ಟ್ರಕ್ಚರ್ ಆಫ್ ಇಂಟೆಲಿಜೆಂಟ್ ಏಜೆಂಟ್. ಇಲ್ಲಿನೂ ಸಹ ಡೆಫಿನೇಷನ್ಸ್ ಆ್ಯಂಡ್ ಏಜೆಂಟ್ ಆ್ಯಂಡ್ ಡಯಾಗ್ರಾಮ್ನ ಎಕ್ಸ್ಪ್ಲೈನ್ ಮಾಡಿ. Then fifth question, discuss history and evaluation of AI. Then sixth question, explain rational agent and its characteristics. ಇಲ್ಲಿ ನೀವು ಡೆಫಿನೇಷನ್, ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಎಕ್ಸಾಂಪಲ್ನ ಎಕ್ಸ್ಪ್ಲೈನ್ ಮಾಡಿ. ದೆನ್ ಸೆವೆಂತ್ ಕ್ವೆಶನ್, ಡಿಫ್ರೆನ್ಷಿಯೇಟ್ ಸಿಂಪಲ್ ರಿಫ್ಲೆಕ್ಸ್ ವರ್ಸಸ್ ಗೋಲ್ ಬೇಸ್ಡ್ ಏಜೆಂಟ್. ಇಲ್ಲಿ ನೀವು ಡೆಫಿನೇಷನ್ ಆ್ಯಂಡ್ ಡಿಫ್ರೆನ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. In module 2, problem solving and search. First question, breadth first search with example. ಇಲ್ಲಿ ನೀವು ಡೆಫಿನೇಷನ್ಸ್, ಅಲ್ಗೋರಿದಮ್, ಎಕ್ಸಾಂಪಲ್ನ ಆ್ಯಂಡ್ ಡಯಾಗ್ರಾಮ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಸೆಕೆಂಡ್ ಕ್ವೆಶನ್, ಡೆಪ್ತ್ ಫಸ್ಟ್ ಸರ್ಚ್ ವಿತ್ ಎಕ್ಸಾಂಪಲ್, ಸೇಮ್ ಆ್ಯಸ್ BFS. ದೆನ್ ಸ್ಟಾರ್ ಸರ್ಚ್ ಅಲ್ಗೋರಿದಮ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ನೀವು ಡೆಫಿನೇಷನ್ಸು, ಅಲ್ಗೋರಿದಮ್, ಸ್ಟೆಪ್ಸು, ಡಯಾಗ್ರಾಮು, ಎಕ್ಸಾಂಪಲ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಫೋರ್ತ್ ಕ್ವೆಶನ್, ಎಕ್ಸ್ಪ್ಲೈನ್ ಹ್ಯೂರಿಸ್ಟಿಕ್ ಫಂಕ್ಷನ್. ಇಲ್ಲಿ ನೀವು ಡೆಫಿನೇಷನ್, ಪ್ರಾಪರ್ಟೀಸ್ ಆ್ಯಂಡ್ ಎಕ್ಸಾಂಪಲ್ನ ಎಕ್ಸ್ಪ್ಲೈನ್ ಮಾಡಿ. ದೆನ್ ಫಿಫ್ತ್ ಕ್ವೆಶನ್, ಕಾಂಪೊನೆಂಟ್ಸ್ ಆಫ್ ವೆಲ್ ಡಿಫೈನ್ಡ್ ಪ್ರಾಬ್ಲಮ್. ಆ್ಯಕ್ಚುಲಿ ಈ ಕ್ವೆಶನ್ ಸಹ ತುಂಬ ಇಂಪಾರ್ಟೆಂಟ್, ಯಾರು ಸಹ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನೀವು ಪ್ರಾಬ್ಲಮ್, ಡೆಫಿನೇಷನ್ ಆ್ಯಂಡ್ ಕಾಂಪೊನೆಂಟ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ದೆನ್ ಸಿಕ್ಸ್ತ್ ಕ್ವೆಶನ್, ಕಂಪೇರ್ ಅನ್ಇನ್ಫಾರ್ಮ್ಡ್ ವರ್ಸಸ್ ಇನ್ಫಾರ್ಮ್ಡ್ ಸರ್ಚ್. ಇಲ್ಲಿ ಡೆಫಿನೇಷನ್ ಆ್ಯಂಡ್ ಡಿಫ್ರೆನ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಆ್ಯಂಡ್ ಸೆವೆಂತ್ ಕ್ವೆಶನ್, ಎಕ್ಸ್ಪ್ಲೈನ್ ಹಿಲ್ ಕ್ಲೈಂಬಿಂಗ್ ಅಲ್ಗೋರಿದಮ್. Module 3, Machine Learning Basics. First question, define machine learning and its types. This question is very important. ಇಲ್ಲಿ ನೀವು ಡೆಫಿನೇಷನ್, ಟೈಪ್ಸ್ ಆ್ಯಂಡ್ ಎಕ್ಸಾಂಪಲ್ನ ಎಕ್ಸ್ಪ್ಲೈನ್ ಮಾಡಿ. ಸೆಕೆಂಡ್ ಕ್ವೆಶನ್, ಎಕ್ಸ್ಪ್ಲೈನ್ ಮಷಿನ್ ಲರ್ನಿಂಗ್ ಪ್ರೋಸೆಸ್ ಇನ್ ಡೀಟೇಲ್. ದಿಸ್ ಕ್ವೆಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಯಾರು ಸಹ ಸ್ಕಿಪ್ ಮಾಡಿಬಿಡಿ. ಇಲ್ಲಿ ನೀವು ಡೆಫಿನೇಷನ್, ಸ್ಟೆಪ್ಸ್ ಆ್ಯಂಡ್ ಡಯಾಗ್ರಾಮ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಥರ್ಡ್ ಕ್ವೆಶನ್, ಎಕ್ಸ್ಪ್ಲೈನ್ ಚಾಲೆಂಜಸ್ ಇನ್ ಮಷಿನ್ ಲರ್ನಿಂಗ್. ಇಲ್ಲಿ ನೀವು ಡೆಫಿನೇಷನ್ ಆ್ಯಂಡ್ 4 to 5 ಚಾಲೆಂಜಸ್ನ ಎಕ್ಸ್ಪ್ಲೈನ್ ಮಾಡಿ. ಫೋರ್ತ್ ಕ್ವೆಶನ್, ಎಕ್ಸ್ಪ್ಲೈನ್ ಟ್ರೈನಿಂಗ್ ವರ್ಸಸ್ ಟೆಸ್ಟಿಂಗ್ ಡೇಟಾ. ಇಲ್ಲಿ ನೀವು ಡೆಫಿನೇಷನ್ ಆ್ಯಂಡ್ ಡಿಫರೆನ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಫಿಫ್ತ್ ಕ್ವೆಶನ್, ಔಟ್ಲೈನ್ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ವಿತ್ ರೆಸ್ಪೆಕ್ಟ್ ಟು ಕ್ಯಾಟಗರಿಕಲ್ ಆ್ಯಂಡ್ ನ್ಯೂಮೆರಿಕಲ್ ಡೇಟಾ. ದೆನ್ ಸಿಕ್ಸ್ತ್ ಕ್ವೆಶನ್, ಎಕ್ಸ್ಪ್ಲೈನ್ ಜಡ್ ಸ್ಕೋರ್ ಆರ್ ನಾರ್ಮಲೈಜೇಷನ್. ಇಲ್ಲಿ ನೀವು ಫಾರ್ಮುಲಾ ಆ್ಯಂಡ್ ಎಕ್ಸಾಂಪಲ್ನ ಎಕ್ಸ್ಪ್ಲೈನ್ ಮಾಡಿ. ಸೆವೆಂತ್ ಕ್ವೆಶನ್, ಎಕ್ಸ್ಪ್ಲೈನ್ IQR. ಇಲ್ಲೂ ಸಹ ಸೇಮು, ಫಾರ್ಮುಲಾ ಆ್ಯಂಡ್ ಎಕ್ಸಾಂಪಲ್. ಏಯ್ತ್ ಕ್ವೆಶನ್, ಎಕ್ಸ್ಪ್ಲೈನ್ ಓವರ್ ಫಿಟ್ಟಿಂಗ್ ಆ್ಯಂಡ್ ಅಂಡರ್ ಫಿಟ್ಟಿಂಗ್. ಆ್ಯಕ್ಚುಲಿ ಈ ಕ್ವೆಶನ್ನ ಎಕ್ಸಾಮಲ್ಲಿ ಕೇಳೋದು ತುಂಬ ಕಡಿಮೆ, ಬಟ್ 100 ಸ್ಕೋರ್ ಮಾಡಬೇಕು ಅಂತಿರೋರು ಕಲೀರಿ. ಇಲ್ಲಿ ನೀವು ಡೆಫಿನೇಷನ್ ಆ್ಯಂಡ್ ಡಿಫ್ರೆನ್ಸ್ನ ಆ್ಯಂಡ್ ಡಯಾಗ್ರಾಮ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಮಾಡ್ಯೂಲ್ 4, ಲರ್ನಿಂಗ್ ಅಲ್ಗೋರಿದಮ್. ಫಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ PCA ಅಲ್ಗೋರಿದಮ್. ಇಲ್ಲಿ ಡೆಫಿನೇಷನ್, ಸ್ಟೆಪ್ಸ್ ಆ್ಯಂಡ್ ಡಯಾಗ್ರಾಮ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಸೆಕೆಂಡ್ ಕ್ವೆಶನ್, ಎಕ್ಸ್ಪ್ಲೈನ್ K ನಿಯರೆಸ್ಟ್ ನೇಬರ್ ಅಲ್ಗೋರಿದಮ್ ವಿತ್ ಎಕ್ಸಾಂಪಲ್. ಇಲ್ಲಿ ನೀವು ಡೆಫಿನೇಷನ್, ಸ್ಟೆಪ್ಸ್ ಆ್ಯಂಡ್ ಎಕ್ಸಾಂಪಲ್ನ ಎಕ್ಸ್ಪ್ಲೈನ್ ಮಾಡಿ. ಥರ್ಡ್ ಕ್ವೆಶನ್, ಎಕ್ಸ್ಪ್ಲೈನ್ ವರ್ಷನ್ ಸ್ಪೇಸ್ ಆ್ಯಂಡ್ ಕ್ಯಾಂಡಿಡೇಟ್ ಎಲಿಮಿನೇಷನ್ ಅಲ್ಗೋರಿದಮ್ ಬೈ ಎಕ್ಸ್ಪ್ಲೈನಿಂಗ್ ದ ಅಲ್ಗೋರಿದಮ್ ಸ್ಟೆಪ್ಸ್. ಇಲ್ಲಿ ನೀವು ಡೆಫಿನೇಷನ್ ಆ್ಯಂಡ್ ಸ್ಟೆಪ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಫೋರ್ತ್ ಕ್ವೆಶನ್, ಸ್ಟೆಪ್ಸ್ ಇನ್ ಡಿಸೈನ್ ಆಫ್ ಲರ್ನಿಂಗ್ ಸಿಸ್ಟಮ್. ಇಲ್ಲಿ ನೀವು 4 to 5 ಸ್ಟೆಪ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಫಿಫ್ತ್ ಕ್ವೆಶನ್, ಡಿಫ್ರೆನ್ಸ್ ಬಿಟ್ವೀನ್ ಇನ್ಸ್ಟೆನ್ಸ್ ಬೇಸ್ಡ್ ಆ್ಯಂಡ್ ಮಾಡೆಲ್ ಬೇಸ್ಡ್ ಲರ್ನಿಂಗ್. ಇಲ್ಲಿ ನೀವು ಡೆಫಿನೇಷನ್ ಆ್ಯಂಡ್ ಡಿಫ್ರೆನ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಸಿಕ್ಸ್ತ್ ಕ್ವೆಶನ್, ಎಕ್ಸ್ಪ್ಲೈನ್ ಫೀಚರ್ ಸೆಲೆಕ್ಷನ್ ಮೆಥಡ್ಸ್. ಸೆವೆಂತ್ ಕ್ವೆಶನ್, ಎಕ್ಸ್ಪ್ಲೈನ್ ಕಾನ್ಸೆಪ್ಟ್ ಲರ್ನಿಂಗ್.
Module 5 Neural Networks. First question, explain perception model and algorithm. ಇಲ್ಲಿ definition, algorithm and diagram ನ explain ಮಾಡಿ. Second question, explain artificial neural network and architecture. ಇಲ್ಲಿ ನೀವು definition, layers and diagram ನ explain ಮಾಡಿದ್ರೆ ಸಾಕು. Third question, explain activation function in ANN. ಇಲ್ಲಿ ನೀವೊಂದು definition and 3 to 4 types ನ explain ಮಾಡಿದ್ರೆ ಸಾಕು. Fourth question, explain types of neural network. ಇಲ್ಲಿ ನೀವೊಂದು 3 to 4 typesನ explain ಮಾಡಿದ್ರೆ ಸಾಕು. Then fifth question, explain RBF neural network along with architecture. Then sixth question, applications of ANN. Seventh question, limitations and challenges of ANN. Thank you.